ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಕನ್ನಡ. ಇವತ್ತು ನನ್ನ ಮುಂದೆ OnePlus ಅವರು ಕಳಿಸಿರುವಂಥ ಒಂದು ಸ್ಪೆಷಲ್ ಬಾಕ್ಸ್ ಇದೆ. ನಿಮ್ಮೆಲ್ಲರಿಗೂ ತಮ್ನೇಲ್ ಮತ್ತು ಟೈಟಲ್ ನೋಡಿ ಗೊತ್ತಾಗಿರುತ್ತೆ ಇದರೊಳಗಡೆ ಏನಿರ್ಬೋದು ಅಂತ. ಸೊ ಡೈರೆಕ್ಟಾಗಿ ಸ್ಪೆಷಲ್ ಬಾಕ್ಸನ್ನು ಓಪನ್ ಮಾಡೋಣ. ಸೊ ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ನಮಗೆ ಇದ್ರ ಒಳಗಡೆ ಆಬ್ವಿಯಸ್ಲಿ OnePlus Pad ನಮಗೆ ಸಿಗ್ತಾ ಇದೆ. OnePlus ಅವರು ಲಾಂಚ್ ಮಾಡಿರುವಂಥ ಮೊದಲ ಟ್ಯಾಬ್ಲೆಟ್ಟು. ನಂತರ ಇದ್ರ ಒಳಗಡೆ OnePlus ಮ್ಯಾಗ್ನೆಟಿಕ್ ಕೀಬೋರ್ಡು, ಈ ಟ್ಯಾಬ್ಲೆಟ್ಟಿಗೆ ಒಂದು ಮ್ಯಾಗ್ನೆಟಿಕ್ ಕೀಬೋರ್ಡನ್ನು ಸಹ ಇದರೊಳಗಡೆ ಹಾಕಿದ್ದಾರೆ. ನಂತರ ಕೊನೆಯದಾಗಿ OnePlus ಇಂದು ಸ್ಟೈಲೋ ಅಂತ ಸ್ಟೈಲಸ್ಸು ಅಂದರೆ ಪೆನ್ನು, ನೋಡೋದಕ್ಕೆ ಸೇಮ್ ಆಪಲ್ ಪೆನ್ಸಿಲ್ ರೀತಿಯಲ್ಲೇ ಇರುವಂಥದ್ದು. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಅದನ್ನು ಬಿಟ್ಟರೆ ಬೇರೇನೂ ಸಹ ಸಿಗ್ತಾ ಇಲ್ಲ. ಓಕೆ, ಫಸ್ಟು ಈ OnePlus ಪ್ಯಾಡನ್ನು ಅನ್ಬಾಕ್ಸ್ ಮಾಡಿ ಗಮನಿಸ್ತಾ ಇದ್ದೀರಾ. ಈ ಬಾಕ್ಸ್ ನಿಮಗೆ ಈ ರೀತಿ ನೋಡೋಕೆ ಸಿಗುತ್ತೆ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ನಮಗೆ ಈ ಒಂದು ಟ್ಯಾಬ್ಲೆಟ್ ನೋಡೋಕೆ ಸಿಗುತ್ತೆ. ಹೆವಿ ಪ್ರೀಮಿಯಂ ಅಂತ ಅನ್ನಿಸ್ತಾ ಇರುವಂಥದ್ದು. ಕಲರ್ ಒಂಥರ ಗ್ರೀನ್ ಕಲರ್ ಇದೆ. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಅದನ್ನು ಬಿಟ್ಟರೆ ಇದ್ರ ಒಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ. ಅದರಲ್ಲಿ ನಮಗೆ ಯೂಸರ್ ಮ್ಯಾನ್ಯಲ್ಲು, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಮತ್ತು ಈ ಮೆಂಬರ್ಶಿಪ್ ಕಾರ್ಡು, ರೆಡ್ ಕೇಬಲ್ ಕ್ಲಬ್ಬಿಂದು. ಅದರ ಕೆಳಗಡೆ ನಮಗೆ 100 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಈ ಟ್ಯಾಬ್ಲೆಟ್ 67 ವ್ಯಾಟನ್ನು ಸಪೋರ್ಟ್ ಆಗುತ್ತೆ, ಅದಕ್ಕಿಂತ ಜಾಸ್ತಿ 100 ವ್ಯಾಟಿನ ಚಾರ್ಜರ್ ಕೊಟ್ಟಿದ್ದಾರೆ. ನಂತರ ಕೊನೆಯದಾಗಿ USB Type-C ಡಾಟಾ ಕೇಬಲು, Type-A ಇಂದ Type-C. ಇದು ಕೂಡ ಒಂದು ಒಳ್ಳೆ ಕ್ವಾಲಿಟಿಯ ಕೇಬಲ್ ಆಗಿದೆ. ಅದನ್ನು ಬಿಟ್ಟರೆ ಬೇರೇನೂ ಸಹ ಸಿಗ್ತಾ ಇಲ್ಲ. ಒಂದು ಸಿಮ್ ಎಜೆಕ್ಷನ್ ಪಿನ್ ಕೂಡ ಕೊಟ್ಟಿಲ್ಲ. ಏನಕ್ಕೆ ಅಂತ ಅಂದರೆ ನಾವು ಈ ಟ್ಯಾಬ್ಲೆಟಿಗೆ ಸಿಮ್ಮನ್ನು ಹಾಕೋದಕ್ಕೆ ಆಗೋದೇ ಇಲ್ಲ. ಓಕೆ, ನೆಕ್ಸ್ಟು ಈ OnePlus ಮ್ಯಾಗ್ನೆಟಿಕ್ ಕೀಬೋರ್ಡನ್ನು ಅನ್ಬಾಕ್ಸ್ ಮಾಡೋಣ. ಇದನ್ನು ಓಪನ್ ಮಾಡೋದಕ್ಕೆ ಸೇಮ್ ಆಪಲ್ ಅವ್ರದ್ದು ಬಾಕ್ಸ್ ಓಪನ್ ಮಾಡೋ ರೀತಿ ಸ್ಟಿಕ್ಕರ್ ತೆಗಿಬೇಕಾಗುತ್ತೆ. ಇದ್ರ ಒಳಗಡೆ ನಮಗೆ ಡೈರೆಕ್ಟಾಗಿ ಈ ಒಂದು ಕೀಬೋರ್ಡ್ ಸಿಗ್ತಾ ಇರುವಂಥದ್ದು, ಮ್ಯಾಗ್ನೆಟಿಕ್ ಕೀಬೋರ್ಡು, ಮತ್ತು ಕೆಲವೊಂದು ಯೂಸರ್ ಮ್ಯಾನ್ಯಲ್ಲು ಕೂಡ ಇದೆ. ಅದನ್ನು ಬಿಟ್ಟರೆ ಬೇರೇನೂ ಸಹ ಸಿಗ್ತಾ ಇಲ್ಲ. ಡೈರೆಕ್ಟಾಗಿ ಈ ಒಂದು ಟ್ಯಾಬ್ಲೆಟನ್ನು ನಾವು ಇಲ್ಲಿ ನೋಡಿ, ಇಲ್ಲಿ ಪಿನ್ಗಳಿದೆ ಕೆಲವೊಂದು ಈ ಟ್ಯಾಬಲ್ಲಿ. ಸೊ ಈ ಪಿನ್ನನ್ನು ಈ ಕೀಬೋರ್ಡ್ಗೆ ಹಾಕಿ ನಂತರ ಹಿಂದ್ಗಡೆಗೆ ಈ ಮ್ಯಾಗ್ನೆಟನ್ನು ಹಾಕಿದ್ರೆ ಸಾಕು, ಲ್ಯಾಪ್ಟಾಪ್ ರೀತಿ ಕುತ್ಕೊಂಡ್ಬಿಡುತ್ತೆ. ರೆಕಗ್ನೈಸ್ ಮಾಡ್ತು ಕೀಬೋರ್ಡ್ನ, ನೋಡಿ ಸೌಂಡ್ ಬಂತಲ್ಲ. ಸೊ ಯೂಸ್ ಆದಮೇಲೆ ನಿಮಗೆ ಬೇಡ ನೆಕ್ಸ್ಟ್ ಕೀಬೋರ್ಡ್ ಅಂತ ಅಂದರೆ ಈ ರೀತಿ ಹಾಕ್ಕೊಂಡು ಕ್ಯಾರಿ ಕೂಡ ಮಾಡ್ಬೋದು. ಸೊ 2-in-1 ಟ್ಯಾಬ್ ರೀತಿಯಲ್ಲೂ ಯೂಸ್ ಮಾಡ್ಬೋದು ಮತ್ತು ಲ್ಯಾಪ್ಟಾಪ್ ರೀತಿಯಲ್ಲೂ ಕೂಡ ಇದನ್ನು ಯೂಸ್ ಮಾಡ್ಕೊಬೋದು. ಇನ್ನು ಈ ಬಾಕ್ಸ್ ಒಳಗೆ ಒಂದು ಸ್ಟೈಲಸ್ ಕೂಡ ಇದೆ. ಸೊ OnePlus ಸ್ಟೈಲೋ ಅಂತ, ಇದನ್ನು ಕೂಡ ಅನ್ಬಾಕ್ಸ್ ಮಾಡ್ತೀನಿ. ಈ ಬಾಕ್ಸನ್ನು ಓಪನ್ ಮಾಡಿದ್ರೆ ಡೈರೆಕ್ಟಾಗಿ ನಮಗೆ ಈ ಒಂದು ಪೆನ್ಸಿಲ್ ನೋಡೋಕೆ ಸಿಗ್ತಾ ಇದೆ. ಸೊ ಮ್ಯಾಗ್ನೆಟ್ ನೋಡಿದರೆ ಇದ್ರೊಳಗಡೆ ಕೂಡ ಮ್ಯಾಗ್ನೆಟ್ ಕೊಟ್ಟಿದ್ದಾರೆ, ತೋರಿಸ್ತೀನಿ ನೋಡಿ. ಮ್ಯಾಗ್ನೆಟ್ ಇದೆ. ಇದರೊಳಗಡೆ ಯೂಸರ್ ಮ್ಯಾನ್ಯಲ್ ಕೂಡ ಇದೆ ಇಲ್ಲಿ. ಸೊ ಅದನ್ನು ಬಿಟ್ಟರೆ ಬೇರೇನೂ ಸಹ ಸಿಗ್ತಾ ಇಲ್ಲ. ಆ್ಯಕ್ಚುಲಿ ಈ ಒಂದು ಏನು OnePlus ಇಂದು ಸ್ಟೈಲಸ್ ಪೆನ್ಸಿಲ್ ಇದೆ, ಇದನ್ನು ನಾವು ಈ ಟ್ಯಾಬಲ್ಲೇ ಚಾರ್ಜ್ ಮಾಡ್ಬೋದು. ನೋಡ್ತಾ ಇದ್ದೀರಾ ನೋಡಿ, ಇಟ್ಟಿದ ತಕ್ಷಣ ಇಲ್ಲಿ ಬಂತು, ಇಲ್ಲಿ ಪೆನ್ಸಿಲ್ ರೆಕಗ್ನೈಸ್ ಆಯಿತು. 98% ನೋಡಿ, ತೆಗಿತೀನಿ, ಇಡ್ತೀನಿ, ಪೆನ್ಸಿಲ್ ಚಾರ್ಜ್ ಆಗ್ತದೆ. 98% ಚಾರ್ಜ್ ಆಗಿದೆ ಅಂತ ಬಂತು. ಸೊ ಇಲ್ಲೇ ಚಾರ್ಜ್ ಆಗುತ್ತೆ. ನಾವು ಇಲ್ಲೂ ಮ್ಯಾಗ್ನೆಟ್ ಕೂಡ ಇದೆ ಇಲ್ಲೂ. ಸೊ ಇಟ್ಕೊಳ್ಳೋದು ಕೂಡ ತುಂಬ ಈಸಿ. ಸೊ ಆರಾಮಾಗಿ ನಾವು ಹಿಂಗೆ ಇಟ್ಬಿಟ್ರೆ ಇಲ್ಲೇ ಇರುತ್ತೆ, ಟೈಟಾಗಿ ಕೂತ್ಕೊಳ್ಳುತ್ತೆ, ಅಲ್ಲಾಡಲ್ಲ, ಮತ್ತು ಅಲ್ಲೇ ಚಾರ್ಜ್ ಕೂಡ ಆಗಿಬಿಡುತ್ತೆ. ನೀವು ಲ್ಯಾಪ್ಟಾಪ್ ತುಂಬ ದೊಡ್ಡದನ್ಸುತ್ತೆ, ಇಟ್ಕೊಂಡು ಹೋಗೋಕ್ಕಾಗಲ್ಲ ಅಂದರೆ ಈ ರೀತಿ ಈ ಕಾಂಬೋನ ನಾವು ಇಟ್ಕೊಂಡು ಹೋಗ್ಬೋದು. ಆ್ಯಕ್ಚುಲಿ ಈ ಒಂದು ಟ್ಯಾಬ್ಲೆಟಿಂದ, ಬರೀ ಟ್ಯಾಬ್ಲೆಟಿಂದ ಇದು 37,000 ರೂಪಾಯಿಗೆ ಲಾಂಚ್ ಆಗಿದೆ. ಈ ಕೀಬೋರ್ಡು ನೀವು ಎಕ್ಸ್ಟ್ರಾ ಆಕ್ಸೆಸರೀಸ್ ಪರ್ಚೇಸ್ ಮಾಡಬೇಕಾಗುತ್ತೆ, ಎಕ್ಸ್ಟ್ರಾ ದುಡ್ಡು ಕೊಟ್ಟು ಪರ್ಚೇಸ್ ಮಾಡಬೇಕು. ಈ ಕೀಬೋರ್ಡ್ 7,000 ಆಗುತ್ತೆ. ಮತ್ತು ಈ ಪೆನ್ಸಿಲ್ ಏನಿದೆ ಇದಕ್ಕೆ 5,000 ರೂಪಾಯಿ ಆಗುತ್ತೆ. ಏನಪ್ಪ ಇದು ಪೆನ್ಸಿಲ್ಗೆ 5,000 ರೂಪಾಯಿನ ಅಂತ ಅನ್ಬೋದು. ನೀವು ಆಪಲಲ್ಲಿ ಪೆನ್ಸಿಲ್ ತೊಗೊಳಕ್ಕೆ ಹೋದರೆ 10-15,000 ರೂಪಾಯಿ ಆಗುತ್ತೆ. ಇದು ಪರವಾಗಿಲ್ಲ ನೋಡೋದಕ್ಕೆ ಹೋದರೆ, ಆಯಿತಾ. ಇದು ಕೂಡ ಪ್ರೆಷರ್ ಸೆನ್ಸಿಟಿವಿಟಿಯನ್ನೆಲ್ಲ ಹೊಂದಿದೆ. ಸೊ ನೀವು ಪ್ರೆಸ್ ಮಾಡಿ, ನೀವು ಫುಲ್ ಪ್ರೆಸ್ ಮಾಡಿ ನೀವು ಇದು ಮಾಡಿದ್ರಿ ಅಂದರೆ ಬರೋದು, ನಾನು ತೋರಿಸ್ತೀನಿ ತಡ್ರಿ, ಪ್ರೆಸ್ ಮಾಡಿ ಬರೋದ್ರಿ ಅಂತ ಅಂದರೆ. ಸೊ ನೋಡಿ, ನಾನು ನಿಮಗೆ ತೋರಿಸ್ತೀನಿ. ಸೊ ಇದರಲ್ಲಿ ನಾನು ಪೆನ್ನಿಗೆ ಹಾಕೊಂಡ್ಬಿಟ್ಟು ಪ್ರೆಷರ್ ಸೆನ್ಸಿಟಿವಿಟಿ ಹೇಳಿದ್ನಲ್ಲ. ಸೊ ಲೈಟಾಗಿ ಬರೋದ್ರಿ ಅಂದರೆ ಸಿಂಗಲ್ ಏನು ಬರುತ್ತೆ. ಸೊ ನಾವು ಎಷ್ಟು ಪ್ರೆಷರ್ ಕೊಡ್ತೀವಿ ಆ ರೀತಿ ತಿಕ್ಕಾಗಿ ಬರುತ್ತೆ. ಸೊ ಹೆವಿ ರೆಸ್ಪಾನ್ಸಿವ್ ಆಗೂ ಇದೆ, ಆಯಿತಾ. ಪರವಾಗಿಲ್ಲ, ಒಂದು ಲೆವೆಲ್ಗೆ ತುಂಬ ರೆಸ್ಪಾನ್ಸಿವ್ ಆಗಿ ಮಾಡಿದ್ದಾರೆ. ಮತ್ತು ಕೀಬೋರ್ಡಿಗೆ ಬಂತು ಅಂತ ಅಂದರೆ, ಈ ಕೀಬೋರ್ಡ್ನ ಟಚ್ ಪ್ಯಾಡ್ ಇದೆ ಅಲ್ವಾ, ಲಿಟ್ರಲಿ ಎಷ್ಟು ರೆಸ್ಪಾನ್ಸಿವ್ ಆಗಿದೆ ಅಂತ ಅಂದರೆ ಇದು ಎಷ್ಟೋ ಲ್ಯಾಪ್ಟಾಪ್ಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ಇದೆಷ್ಟೋ ಬೆಟರ್ ಆಗಿದೆ.
ಅಷ್ಟು ಒಳ್ಳೆಯ ಟ್ರ್ಯಾಕ್ ಪ್ಯಾಡನ್ನು ಈ ಒಂದು ಕೀಬೋರ್ಡಲ್ಲಿ ಕೊಟ್ಟಿದ್ದಾರೆ ಮತ್ತು ಕೀನ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ನೋಡ್ತಾ ಇದ್ದಾರೆ, ಬರ್ತಾ ಇದೆ ಇಲ್ಲಿ ಅಕ್ಷರಗಳು. ಕೀ ಟ್ರಾವೆಲ್ ಕೂಡ ಅಷ್ಟೇ ಲ್ಯಾಪ್ಟಾಪ್ ಲೆವೆಲ್ನ ಕೀಸ್ಗಳನ್ನು ಹಾಕಿದ್ದಾರೆ. ನಿಮ್ಗೆ ಇದರಲ್ಲಿ ಯಾವುದೇ ಬ್ಯಾಕ್ ಲೈಟ್ ಇಲ್ಲ ಆಯಿತಾ, ಅಷ್ಟೊಂದೆಲ್ಲ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಹೋಗಬೇಡಿ. ಒಟ್ಟಿಗೆ ಚೆನ್ನಾಗಿದೆ ಎಕ್ಸಸರೀಸು. ನಿಮಗೆ ಬಡ್ಜೆಟ್ ಇದೆ ಅಂದರೆ ಪರ್ಚೇಸ್ ಮಾಡ್ಬೋದು. ಇನ್ನು ಡೈರೆಕ್ಟಾಗಿ ಈ ಟ್ಯಾಬ್ಲೆಟ್ಗೆ ಬಂದ್ಬಿಡೋಣ ಡೈರೆಕ್ಟಾಗಿ ಆಯಿತಾ. ಸೊ ಸಾಕು ಈ ಎಕ್ಸಸರೀಸ್ಗಳ ಮಾತು. ಫಸ್ಟ್ ಈ ಟ್ಯಾಬ್ಲೆಟಿನ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕಂದ್ರೆ ಸಾಲಿಡ್ ಬಿಲ್ಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಯಿತಾ. ಸುಮಾರು 552 ಗ್ರಾಮ್ ವೆಯ್ಟ್ ಇದೆ. ತುಂಬ ತಿನ್ನಾಗಿದೆ, ಹೆವಿ ಅಂದರೆ ಹೆವಿ ತಿನ್ನಾಗಿದೆ. ಕೇವಲ 6.5 mm ಥಿಕ್ನೆಸ್ಸನ್ನು ಹೊಂದಿರುವಂಥದ್ದು ಆಯಿತಾ. ತುಂಬ ಅಂದರೆ ತುಂಬ ತಿನ್ನಾಗಿದೆ. ಆಸ್ಥೆಟಿಕ್ ಅಂದರೆ ನಾವು ಕೈಲಿ ಇಟ್ಕೊಂಡ್ರೆ ನಾವು ಯಾವುದೋ ಐಪ್ಯಾಡ್ ಇಟ್ಕೊಂಡಿದ್ದೀವ ಅನ್ನೋ ಒಂದು ಫೀಲ್ ಕೊಡುತ್ತೆ ಆಯಿತಾ. ಅದೇ ರೀತಿ ಡಿಸೈನು. ಸೈಡಲ್ಲಿ ಕರ್ವ್ಡ್ ನೋಡ್ತಾ ಇದ್ದೀರಾ, ಕರ್ವ್ ಇದೆ ಇಲ್ಲಿ ಎಡ್ಜಸ್ಸು. ಐಪ್ಯಾಡ್ ಇಟ್ಕೊಂಡಿದ್ದೀವ ಅನ್ನೋ ಒಂದು ಫೀಲ್ ಕೊಡುತ್ತೆ ಆಯಿತಾ. ಐಪ್ಯಾಡ್ ಪ್ರೋ ಎಲ್ಲ ಬರುತ್ತಲ್ಲ, ಲಿಟ್ರಲಿ ಹಂಗೆ ಅನ್ಸುತ್ತೆ ಆಯಿತಾ. ನಾನು ಹಂಗೆ ಫಸ್ಟ್ ಕಣ್ಣು ಮುಚ್ಕೊಂಡು ನೀವು ಇದನ್ನು ಇಟ್ಕೊಂಡ್ರೆ ಐಪ್ಯಾಡ್ ಅಂತ ಅನ್ಸ್ಬಿಡುತ್ತೆ. ಸೊ ಹಂಗೆ ಬಿಲ್ಡ್ ಮಾಡಿದ್ದಾರೆ ಆಯಿತಾ. ಫುಲ್ಲು ಹಿಂದ್ಗಡೆ ಮೆಟಾಲಿಕ್ ಫ್ರೇಮು, ಫ್ರಂಟಲ್ಲಿ ನಿಮಗೆ ಗ್ಲಾಸ್ ಸಿಗ್ತದೆ, ಯಾವುದೇ ಸ್ಕ್ರೀನ್ ಗಾರ್ಡ್ ಹಾಕಿಲ್ಲ. ನಿಮಗೆ ವಾಲ್ಯೂಮ್ ಅಪ್ ಡೌನ್ ಬಟನ್ನು, ಪವರ್ ಬಟನ್ ಇದೆ ಮತ್ತು ಸ್ಪೀಕರ್ 4 ಇದೆ ಆಯಿತಾ. ಸ್ಪೀಕರ್ ವಿಲ್ಲು 4 ಕಡೆ ಸಿಗ್ತಾ ಇದೆ ನಿಮಗೆ. ಮತ್ತು USB Type-C ಪೋರ್ಟ್ ಇದೆ ನಿಮಗೆ. ಇದರಲ್ಲಿ ಆಗಲಿ ಹೇಳಿದಂಗೆ ಯಾವುದೇ ಸಿಮ್ ಸ್ಲಾಟು, SD ಕಾರ್ಡ್ ಸ್ಲಾಟು ಇಲ್ಲ. ಇದು ಸದ್ಯಕ್ಕೆ 2 ಸ್ಟೋರೇಜ್ ವೇರಿಯಂಟಲ್ಲಿ ಲಾಂಚ್ ಆಗ್ತದೆ, 128 GB, 256 GB. ಸೊ ತೊಗೊಂಡ್ರೆ ಜಾಸ್ತಿ ಸ್ಟೋರೇಜ್ನ ವೇರಿಯಂಟಿನ ತಗೊಳ್ಳಿ ಆಯಿತಾ. ಸೊ ನನಗಂತೂ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಹೆವಿ ಇಂಪ್ರೆಸ್ ಮಾಡೋದು, ಸಖತ್ತಾಗಿ ಬಿಲ್ಡ್ ಮಾಡಿದ್ದಾರೆ ಮಾತ್ರ. ಇನ್ನು ಡೈರೆಕ್ಟಾಗಿ ಈ ಲ್ಯಾಪ್ಟಾಪ್ನ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತ ಅಂದರೆ ಇದರಲ್ಲಿ 11.61 ಇಂಚಿನ ಫುಲ್ HD+ ರೆಸೊಲ್ಯೂಷನ್ ಹೊಂದಿರುವಂಥ IPS ಡಿಸ್ಪ್ಲೇ ಇದೆ. AMOLED ಡಿಸ್ಪ್ಲೇ ಕೊಟ್ಟಿದ್ರೆ ಬೆಂಕಿ ಇರ್ತಿತ್ತು. ಬಟ್ ಸ್ಟಿಲ್ ಈ ಡಿಸ್ಪ್ಲೇ ಸೂಪರ್ ಆಗಿದೆ. ಬ್ಲ್ಯಾಕ್ಸ್ ಎಲ್ಲ ಒಂದು ಲೆವೆಲ್ಗೆ ಹೆವಿ ಡೀಪ್ ಬ್ಲ್ಯಾಕ್ ಕಾಣುತ್ತಾ ಇತ್ತು. ಕಲರ್ಸ್ ಅಂತೂ ನನಗೆ ತುಂಬ ವಿವಿಡ್ ಆಗಿದೆ ಅಂತ ಅನ್ನಿಸ್ತು. ಒಂದು ಒಳ್ಳೆ ಡಿಸ್ಪ್ಲೇ, IPS ಅಲ್ಲೇ ಒಂದು ಒಳ್ಳೆ ಡಿಸ್ಪ್ಲೇನ ಹಾಕಿದ್ದಾರೆ. ಈ ಡಿಸ್ಪ್ಲೇ 144 Hzನ ರಿಫ್ರೆಶ್ ರೇಟನ್ನು ಹೊಂದಿರುವಂಥದ್ದು. 144 ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಟಿಪಿಕಲ್ 500 ನಿಟ್ಸ್ನ ಬ್ರೈಟ್ನೆಸ್ಸನ್ನು ಹೊಂದಿರುವಂಥದ್ದು. ಬಿಸಿಲಿಗೆ ಹೋದರೂ ಕೂಡ ಒಂದು ಲೆವೆಲ್ಲಿಗೆ ಬ್ರೈಟಾಗಿ ಕಾಣುತ್ತೆ. ಒಂದು ಒಳ್ಳೆಯ ಡಿಸ್ಪ್ಲೇ ಹಾಕಿದರೆ. AMOLED ಕೊಟ್ಟಿದ್ರೆ ಬೆಂಕಿ ಇರ್ತಿತ್ತು. ಬಟ್ AMOLED ಹಾಕಿದ್ದಿದ್ರೆ ಈ ಒಂದು ಟ್ಯಾಬ್ಲೆಟ್ನ ಬೆಲೆ ಇನ್ನೂ ಸ್ವಲ್ಪ ಜಾಸ್ತಿ ಆಗ್ತಾ ಇತ್ತು. ಟಚ್ ರೆಸ್ಪಾನ್ಸ್ ಕೂಡ ತುಂಬ ಚೆನ್ನಾಗಿದೆ ನನಗೆ ಅನ್ನಿಸ್ದಂಗೆ. ಮೀಡಿಯಾ ಕನ್ಸಂಪ್ಷನಿಗೆಲ್ಲ ಸೂಪರ್ ಆಗಿದೆ ಅಂತ ಅನ್ನಿಸ್ತು ನನಗೆ. ಮೂವೀಸ್ ನೋಡೋದಕ್ಕೆಲ್ಲ ಸೂಪರ್ ಆಗಿದೆ, ಪ್ರಿಫರ್ ಮಾಡ್ಬೋದು. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕಂತ ಅಂದರೆ ಸದ್ಯಕ್ಕೆ ಈ ಒಂದು ಟ್ಯಾಬ್ 2 ವೇರಿಯಂಟಲ್ಲಿ ಲಾಂಚ್ ಆಗ್ತದೆ. 8 GB ರ್ಯಾಮು, 128 GB ಸ್ಟೋರೇಜ್, ಮತ್ತು ಇನ್ನೊಂದು 12 GB ರ್ಯಾಮ್ ಮತ್ತು 256 GB ಸ್ಟೋರೇಜು. ತೊಗೊಂಡ್ರೆ 12 GB ವೇರಿಯಂಟಿನ ತಗೊಳ್ಳಿ, ಒಂದು 2-3 ಸಾವಿರ ಜಾಸ್ತಿ ಆಗಬಹುದು. ಇದರಲ್ಲಿರುವಂಥ ಸ್ಟೋರೇಜ್ ಟೈಪ್ ಬಂದ್ಬಿಟ್ಟು UFS 3.1 ಸ್ಟೋರೇಜು, ಸೂಪರ್ ವಿಷಯ. ಮತ್ತು ರ್ಯಾಮ್ ಬಂದ್ಬಿಟ್ಟು LPDDR5 ರ್ಯಾಮ್. ಇದು ಕೂಡ ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಪ್ರೈಸ್ ರೇಂಜಿಗೆ 37,000 ಪ್ರೈಸ್ ರೇಂಜಿಗೆ ಟ್ಯಾಬ್ಲೆಟ್ಟಿಗೆ ಈ ಸ್ಟೋರೇಜ್ ಮತ್ತು ರ್ಯಾಮ್ ಟೈಪ್ ಇರುವಂಥದ್ದು ಹೆವಿ ಇಂಪ್ರೆಸಿವ್ ಅಂತ ಅನ್ನಿಸ್ತು. ಎಷ್ಟೋ ಫೋನ್ಗಳಲ್ಲೇ ಕೊಡಲ್ಲ ಆಯಿತಾ, 25,000 ಫೋನ್ಗಳಲ್ಲೇ ಕೊಡಲ್ಲ ಇತ್ತೀಚೆಗೆ. ಸೊ ಈ ಟ್ಯಾಬ್ಲೆಟಲ್ಲಿ ಕೊಟ್ಟಿದ್ದಾರೆ, ಸೂಪರ್ ವಿಷಯ. ಇನ್ನು ಪ್ರೊಸೆಸರ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಟ್ಯಾಬ್ಲೆಟಲ್ಲಿ ಡೈಮೆನ್ಸಿಟಿ 9000 ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಆಯಿತಾ. ನಾನು AnTuTu ಬೆಂಚ್ ಮಾರ್ಕ್ ಚೆಕ್ ಮಾಡ್ದಂಗೆ ಸುಮಾರು 8.5 ಲಕ್ಷ ರೇಟಿಂಗನ್ನು ಕೊಡ್ತಾರೆ. 8.5 ಲಕ್ಷ, 9 ಲಕ್ಷ, 10 ಲಕ್ಷದ ತನಕನೂ ಕೂಡ ನೀಡಬಲ್ ಅಂತ ಸಾಮರ್ಥ್ಯ ಇದಕ್ಕಿದೆ. ನೋಡೋದು ಫೋನಲ್ಲಿ ಆಗಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಕೊಡ್ತಿತ್ತೇನೋ ಆಯಿತಾ. ಒಟ್ಟಿಗೆ 8.5 ಲಕ್ಷ ಕೊಟ್ಟಿದೆ. ಸೊ ನೀವು ಯಾವ ಗೇಮ್ ಬೇಕಾದರೂ ಹೆವಿ ಐ ಸೆಟ್ಟಿಂಗಲ್ಲಿ ಆಡ್ಕೊಬೋದು, ತುಂಬ ಸ್ಮೂತಾಗಿ ಪ್ಲೇ ಆಗುತ್ತೆ. ಯಾವ ಅಪ್ಲಿಕೇಶನ್ ಬೇಕಾದ್ರೂ ತುಂಬ ಸ್ಮೂತಾಗಿ ರನ್ ಮಾಡ್ಬೋದು. ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಆಯಿತಾ. ನಿಮ್ಗೆ ಅಷ್ಟೊಂದು ಹೀಟ್ ಆಗುತ್ತೆ ಅಂತ ಕೂಡ ನನಗೆ ಅನ್ನಿಸ್ಲಿಲ್ಲ. ಸೂಪರ್ ಪ್ರೊಸೆಸರು. ಮತ್ತು ನಾನು ಈ ಒಂದು ಟ್ಯಾಬಲ್ಲಿ BGMI ಕೂಡ ಚೆಕ್ ಮಾಡಿದೆ. ಅದು ಕ್ಲಾರಿಟಿ ಅಷ್ಟು ಮೋಸ್ಟ್ಲಿ ಇದಕ್ಕೆ ಆಪ್ಟಿಮೈಸ್ ಮಾಡಿಲ್ಲ ಅನ್ಕೋತೀನಿ. ಕ್ಲಾರಿಟಿ ಅಷ್ಟಿಲ್ಲ ಅಂತ ಅನ್ನಿಸ್ತು. ಐಪ್ಯಾಡಲ್ಲಿ ನಾವು ಆಡಬೇಕಾದ್ರೆ ಎಂಥ ಕ್ಲಾರಿಟಿ ಇರುತ್ತೆ, ಬಟ್ ಆ್ಯಂಡ್ರಾಯ್ಡ್ ಟ್ಯಾಬ್ಲೆಟಲ್ಲಿ ಅಷ್ಟೊಂದು ಕ್ಲಾರಿಟಿ ಕೊಡಲ್ಲ ಯೂಶಲಿ. ಬಟ್ ಇದರಲ್ಲೂ ಅಷ್ಟೊಂದು ಕ್ಲಾರಿಟಿ ಅಂತ ಅನ್ಸುತ್ತೆ. ಬೇರೆ ಗೇಮ್ಗಳು ಪರವಾಗಿಲ್ಲ, ಒಂದು ಲೆವೆಲ್ ಒಟ್ಟಿಗೆ ಹೆವಿ ಸ್ಮೂತಾಗಿ ಆಡಬಹುದು. ಸೊ ಪ್ರೊಸೆಸರ್ ತುಂಬ ಚೆನ್ನಾಗಿದೆ. ಇನ್ನು ಕ್ಯಾಮ್ರಾ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ. ಸೊ ಟ್ಯಾಬ್ಲೆಟಿಗೆಲ್ಲ ಯೂಶಲಿ ನಾವು ಆನ್ಲೈನ್ ಕಾಲ್ಸು, ಮೀಟಿಂಗ್ ಅಟೆಂಡ್ ಮಾಡೋದಕ್ಕೆಲ್ಲ ಎಮರ್ಜೆನ್ಸಿಗೆ ಈ ಟ್ಯಾಬಲ್ಲೇ ಮಾಡ್ಕೊಬೋದು. ಇದರಲ್ಲಿ ರೇರಲ್ಲಿ 13 MP ಕ್ಯಾಮ್ರಾ ಇದೆ, ಫ್ರಂಟಲ್ಲಿ 8 MP ಕ್ಯಾಮ್ರಾ ಇದೆ. ಸೊ ಯೂಶಲಿ ಎಲ್ಲರೂ ಕೂಡ ಲ್ಯಾಪ್ಟಾಪಲ್ಲಿ ಫ್ರಂಟ್ ಕ್ಯಾಮ್ರಾನ ಜಾಸ್ತಿ ಯೂಸ್ ಮಾಡೋದು. ಕ್ಲಾರಿಟಿ ಪರವಾಗಿಲ್ಲ ಅನ್ನೋ ಸ್ಯಾಂಪಲ್ನ ಕೂಡ ಬೇಕಾದ್ರೆ ನಾನು ನಿಮಗೆ ತೋರಿಸ್ತಾ ಇದ್ದೆ. ಪರವಾಗಿಲ್ಲ, ಚೆನ್ನಾಗಿದೆ ಒಂದು ಲೆವೆಲ್ಗೆ. ಈ ಲ್ಯಾಪ್ಟಾಪ್ ಏನಿದೆ, ರೇರ್ ಕ್ಯಾಮ್ರಾ 4K ವಿಡಿಯೋ ರೆಕಾರ್ಡ್ ಮಾಡಿದ್ರೆ ಫ್ರಂಟ್ ಕ್ಯಾಮ್ರಾ ಫುಲ್ HD ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಕ್ಲಾರಿಟಿ ಪರವಾಗಿಲ್ಲ ಅಂತ ಅನ್ನಿಸ್ತು. ಬಟ್ ಕ್ಯಾಮ್ರಾ
ಪ್ರಿಯಾರಿಟಿ ಇರಲ್ಲ ಯಾರಿಗೂ ಯೂಶಲಿ ಟ್ಯಾಬ್ಲೆಟಲ್ಲಿ. ಸೊ ಸುಮಾರಾಗಿದೆ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಟ್ಯಾಬಲ್ಲಿ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇಲ್ಲ. ಸೊ ಬರೀ ಫೇಸ್ ಅನ್ಲಾಕ್ ಇದೆ. ಫೇಸ್ ಅನ್ಲಾಕ್ ತುಂಬ ಫಾಸ್ಟಾಗಿ ಅನ್ಲಾಕ್ ಮಾಡುತ್ತೆ, ಆ್ಯಕ್ಯುರೇಟ್ ಆಗಿದೆ ಒಂದು ಲೆವೆಲ್ಗೆ. ಇನ್ನು ಇದರಲ್ಲಿ ನಮಗೆ 4 ಸ್ಪೀಕರ್ ಸಿಗ್ತದೆ, ಕ್ವಾಡ್ ಸ್ಪೀಕರ್ ಆಯಿತಾ. ಸೊ ಈ ಕಡೆ 2, ಈ ಕಡೆ 2. ಇದು ಡಾಲ್ಬಿ ಅಟ್ಮೋಸನ್ನು ಸಪೋರ್ಟ್ ಮಾಡುತ್ತೆ ಮತ್ತು ಡಾಲ್ಬಿ ವಿಷನ್ ಕೂಡ ಇದೆ ಆಯಿತಾ. ಡಿಸ್ಪ್ಲೇದು ಡಾಲ್ಬಿ ವಿಷನ್ ಕೂಡ ಇದೆ, ಎರಡನ್ನೂ ಕೂಡ ನೀಡಿದರೆ ಇದ್ರ ಮೇಲ್ಗಡೆ ಬರೆದಿದ್ದಾರೆ, ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಡಾಲ್ಬಿ ಅಟ್ಮೋಸ್, ಡಾಲ್ಬಿ ವಿಷನ್ ಎರಡೂ ಸಪೋರ್ಟ್ ಆಗುತ್ತೆ. ಸ್ಪೀಕರ್ನ ಕ್ಲಾರಿಟಿ ಮಾತ್ರ ಭಂಗಿ ಇದೆ ಆಯಿತಾ. ಒನ್ ಆಫ್ ದ ಬೆಸ್ಟ್ ಸ್ಪೀಕರ್ನ ಹೊಂದಿರುವಂಥ ಒಂದು ಟ್ಯಾಬ್ ಅಂತ ಬೇಕಾದ್ರೆ ಅನ್ಬೋದು. ನನಗಂತೂ ಹೆವಿ ಇಂಪ್ರೆಸ್ ಮಾಡ್ತು ಸ್ಪೀಕರು. ಇನ್ನು OS ನ ಬಗ್ಗೆ ಮಾತನಾಡಬೇಕಂತ ಅಂದರೆ ಇದರಲ್ಲಿ ಆಕ್ಸಿಜನ್ OS 13 ಇದೆ ಆಯಿತಾ. ನಿಮಗೆ ಒಂಥರ ನಿಯರ್ಲಿ ಹೆವಿ ಅಲ್ಲ, ನಿಯರ್ಲಿ ಒಂಥರ ಸ್ಟಾಕ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ನೀಡುತ್ತೆ. ತುಂಬ ಸ್ಮೂತ್ ಆಗಿದೆ, ಅಷ್ಟೊಂದು ಬೇಡದಿರೋಂಥ ಅಪ್ಲಿಕೇಶನ್ ಇಲ್ಲ. ಕೆಲವೊಂದು ಇದ್ದಾವೆ, ಅದನ್ನು ಅನ್ಇನ್ಸ್ಟಾಲ್ ಕೂಡ ಮಾಡ್ಕೊಬೋದು. ಒಟ್ಟಿಗೆ OS ಅಂತೂ ಹೆವಿ ಸ್ಮೂತ್ ಆಗಿದೆ. ನನಗೆ ಕೀಬೋರ್ಡಿಂದು ಹಾಕೊಂಬಿಟ್ಟು ನೀವು ಯೂಸ್ ಮಾಡ್ತಿದ್ರೆ ಒಂಥರ ಮಾಮೂಲಿ ವಿಂಡೋಸ್ ಲ್ಯಾಪ್ಟಾಪ್ಗಿಂತ ಸ್ಮೂತ್ ಆಗಿದೆ ಅಂತ ಅನ್ನಿಸ್ತು ನನಗೆ. ಸೊ ಸೂಪರ್ ಆಗಿದೆ. ಒಟ್ಟಿಗೆ ಹೆವಿ ಸ್ಮೂತಾಗಿ ಕೆಲಸವನ್ನು ಮಾಡ್ತಿದೆ. ಅಪ್ಡೇಟ್ ನಂಗೆ ಅನ್ನಿಸ್ತಂಗೆ OnePlus ಅವ್ರು ಒಂದು 2 ವರ್ಷ ಅಂತೂ ನನಗೆ ಅನ್ನಿಸ್ತಂಗೆ ಸಾಫ್ಟ್ವೇರ್ ಅಪ್ಡೇಟ್ನ ಪಕ್ಕ ಕೊಡ್ತಾರೆ ಅಂತ ಕಾಣುತ್ತೆ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಇದರಲ್ಲಿ 9500 mAh ಕೆಪಾಸಿಟಿ ಬ್ಯಾಟ್ರಿ ಇದೆ. 9500 ಕ್ರೇಜಿ. ನಂಗೆ ಅನ್ನಿಸ್ತಂಗೆ ಒಂದು ಮಾಡ್ರೇಟ್ ಯೂಸಿಗೆ ಒಂದು 2 ದಿನ ಆರಾಮ, ಮೀಡಿಯಾ ಕನ್ಸಂಪ್ಷನ್ ನೀವು ಆರಾಮಾಗಿ ಒಂದು 15 ಗಂಟೆ ಮಾಡ್ಬೋದು ನಂಗೆ ಅನ್ನಿಸ್ತಂಗೆ ಆಯಿತಾ. ಡಿಪೆಂಡ್ಸ್ ನೀವು ಹೆಂಗೆ ಯೂಸ್ ಮಾಡ್ತೀರಾ, ಹೆಡ್ಫೋನ್ ಆಗೋದಿಲ್ಲ, ಸ್ಪೀಕರ್, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಂಗೆ ಅನ್ನಿಸ್ತಂಗೆ ಒಂದು 12, 13, 15 ಗಂಟೆ ತನಕ ಕೂಡ ಆರಾಮಾಗಿ ಯೂಸ್ ಮಾಡಬಹುದು ನನ್ನ ಅಭಿಪ್ರಾಯ. ಜೊತೆಗೆ ಬಾಕ್ಸ್ ಒಳಗೆ 100 ವ್ಯಾಟ್ನ ಚಾರ್ಜರ್ ಕೊಟ್ಟಿದ್ದಾರೆ, ಆದರೆ ಇದು 67 ವ್ಯಾಟಲ್ಲಿ ಫಾಸ್ಟ್ ಚಾರ್ಜ್ ಆಗುತ್ತೆ. ಸೂಪರ್ ವಿಷಯ. ಟ್ಯಾಬ್ಲೆಟ್ಗೂ ಕೂಡ ಫಾಸ್ಟ್ ಚಾರ್ಜನ್ನು ಕೊಟ್ಟಿದ್ದಾರೆ, ಇಂಪ್ರೆಸ್ ಮಾಡ್ತು. ಅದನ್ನು ಬಿಟ್ಟರೆ ಇದರಲ್ಲಿ ನಮಗೆ ವೈಫೈ 6 ಸಪೋರ್ಟ್ ಕೂಡ ಇದೆ, ಡ್ಯುಯಲ್ ಬ್ಯಾಂಡ್ ಪ್ಲಸ್ ವೈಫೈ 6 ಮತ್ತು ಬ್ಲೂಟೂತ್ 5.3 ಕೂಡ ಇರುವಂಥದ್ದು. ಎಲ್ಲೂ ಕೂಡ ಅವ್ರು ಕಾಂಪ್ರಮೈಸ್ ಮಾಡಿದ್ರೆ ಅಂತ ಅನ್ನಿಸ್ತಿಲ್ಲ. ಹೌದು, ಡಿಸ್ಪ್ಲೇ ಒಂದು ಚೆನ್ನಾಗಿ ಕೊಟ್ಟಿದ್ರೆ ಫುಲ್ ಕಂಪ್ಲೀಟ್ ಆಗೋಗ್ತಿತ್ತು ನಂಗೆ ಅನ್ನಿಸ್ತಂಗೆ. ಬಟ್ ಈ ಬೆಲೆಗೆ 37,000 ರೇಂಜಿಗೆ ನಂಗೆ ಅನ್ನಿಸ್ತಂಗೆ ಮೋಸ ಇಲ್ಲ ಅಂತ ಅನ್ನಿಸ್ತಾ ಇದೆ ಆಯಿತಾ. ಸೊ ಒಂದು ರೀತಿ ಕಾಂಪಿಟೇಷನ್ನೇ ಇಲ್ಲ ಆಯಿತಾ. ಈ ಪ್ರೈಸ್ ರೇಂಜಲ್ಲಿ ನೀವು ಟ್ಯಾಬ್ ತೊಗೊಳಕ್ಕೆ ಹೋಗ್ತೀರಾ ಅಂದರೆ ಕಾಂಪಿಟೇಷನ್ನೇ ಕಡಿಮೆ ಆಯಿತಾ. ಸೊ ಇದು ತುಂಬ ಚೆನ್ನಾಗಿದೆ ಅಂತ ನನಗಂತೂ ಅನ್ನಿಸ್ತಾ ಇದೆ. ಸೊ ಸ್ಪೆಸಿಫಿಕೇಷನ್ ಬೆಲೆಗೆ ತಕ್ಕ ರೀತಿಯಲ್ಲಿದೆ. ನಿಮಗೆ ಈ ಟ್ಯಾಬ್ ಬಗ್ಗೆ ಏನು ಅನ್ನಿಸ್ತು ದಯವಿಟ್ಟು ಕೆಳಗಡೆ ಕಾಮೆಂಟ್ ತಿಳಿಸಿ. ನನಗಂತೂ ಸೇಮ್ ಐಪ್ಯಾಡ್ ರೀತಿಯಲ್ಲಿ ಅನ್ನಿಸ್ತು. ಈ ಸ್ಟೈಲಸ್ ಒಂದು ಸೇಮ್ ಈ ಫಸ್ಟ್ ಜನ್ ಆಪಲ್ ಪೆನ್ಸಿಲ್ ಇತ್ತಲ್ವಾ, ಸೊ ಅದೇ ರೀತಿ ಅನ್ನಿಸ್ತು. ನೋಡಿ ಕೆಳಗಡೆ ಪ್ರಾಡಕ್ಟ್ ಟ್ಯಾಗ್ ಕೂಡ ಹಾಕಿದ್ದೀನಿ, ಸೇಮ್ ಹಂಗೆ ಇದೆ ನಂಗೆ ಅನ್ನಿಸ್ತಂಗೆ. ಸೊ ಇದಿಷ್ಟು ಈ ಒಂದು OnePlus ಪ್ಯಾಡ್ನ ಬಗ್ಗೆ. ಸೂಪರ್ ಆಗಿದೆ ಪ್ರಾಡಕ್ಟ್. ಒಟ್ಟಿಗೆ ಬೆಲೆಗೆ ಚೆನ್ನಾಗಿದೆ, ಪರ್ಫೆಕ್ಟ್ ಅನ್ನಲ್ಲ, ಬೆಲೆಗಂತೂ ಚೆನ್ನಾಗಿದೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ, ಕೆಲವೊಂದು ಹೊಸ ವಿಷಯ ತಿಳ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.